ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಉದ್ಯೋಗಕ್ಕಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ. ದ್ವೇಷ ಭಾಷಣ, ಅಪರಾಧ ನಿಯಂತ್ರಣ ವಿಧೇಯಕ ಹಿಂಪಡೆಯುವಂತೆ ರಾಮಸೇನೆ ಆಗ್ರಹ. ಕಲಬುರಗಿ ಜಿಲ್ಲಾ ಪೊಲೀಸರಿಂದ 4 ಪ್ರತ್ಯೇಕ ವನ್ಯಗಳ್ಳತನ ಪ್ರಕರಣ. ಆರೋಪಿಗಳ ಬಂಧನ. 10 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಚಿನ್ನಾಭರಣಗಳು ಜಪ್ತಿ. ಡಿಸೆಂಬರ್ 16ರಂದು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ. ಮೀಸಲಾತಿಗಾಗಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಸಮಾವೇಶ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಂದುವರೆದಿದ್ದು, ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಉದ್ಯೋಗಾಕಾಂಕ್ಷಿಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಒಳ ಮೀಸಲಾತಿ ಗೊಂದಲ ಸರಿಪಡಿಸಿ ಅಧಿಸೂಚನೆ ಹೊರಡಿಸುವಂತೆ ಮನವಿ ಸಲ್ಲಿಸಿದರು. ನೇಮಕಾತಿ ಕೆಲವೇ ಹುದ್ದೆಗಳಿಗೆ ಸೀಮಿತಗೊಳಿಸುವಂತೆ ಹಾಗೂ ಖಾಲಿ ಹುದ್ದೆ ಭರ್ತಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಇವತ್ತೇನು ಧರಣಿ ಕೂತಿದ್ದೀವಿ, ಇಡೀ ಕಳೆದ 4-5 ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಹೋರಾಟಗಳು ಮಾಡ್ತಾ ಇದ್ವಿ. ಯಾಕಂದರೆ ಮುಖ್ಯವಾಗಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರಕ್ಕೆ ಬಂದಿದೆ, ಯುವಜನರಿಗೆ ಒಂದು ಆಶ್ವಾಸನೆ ಕೊಟ್ಕೊಂಡು ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಹುದ್ದೆಗಳು ಸೃಷ್ಟಿ ಮಾಡ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು. ರಾಜ್ಯ ಸರ್ಕಾರನ 1 ಲಕ್ಷ ಹುದ್ದೆಗಳೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತು. ಬಟ್ ಇಲ್ಲಿವರೆಗೂ 5-6 ವರ್ಷ ಆಯ್ತು, ಯಾವುದೇ ನೇಮಕಾತಿಗಳು ಆಗಿಲ್ಲ. ಇವತ್ತು ಎಷ್ಟೋ ಯುವಕರು ಇವತ್ತು ಲೈಬ್ರರಿಗಳಲ್ಲಿ, ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ತಾ ಇದ್ದಾರೆ. ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಓದಿ ಅವ್ರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಯಾವುದೇ ಕಾಲ್ಫಾರ್ಮ್ ಬರ್ತಾಯಿಲ್ಲ, ನೋಟಿಫಿಕೇಶನ್ ಬರ್ತಾಯಿಲ್ಲ ಅಂತೇಳಿ ಅವ್ರು ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನ ಸುಸೈಡ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅಂದರೆ ಸರ್ಕಾರ ಇದಕ್ಕೆ ಮೇನ್ ಹೊಣೆ. ಯಾಕಂದರೆ ಸರ್ಕಾರ ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ವಾರ್ಷಿಕ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು. ಯಾವ ರೀತಿ ನಾವು ಎಜುಕೇಷನ್ ಅಕಾಡೆಮಿಕರಿ ಇರುತ್ತೆ, ಆಮೇಲೆ ವರ್ಷಕ್ಕೊಂದು ಎಲೆಕ್ಷನ್ ಬಂದಾಗ ಗ್ರೇಡ್ ಅಂತ ಇರುತ್ತೆ. ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಒಂದು ಗ್ರೇಡ್ ಇರಬೇಕು. ಪ್ರತಿ ವರ್ಷ ವಾರ್ಷಿಕ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಬೇಕು. ಯಾಕಂದರೆ ಇವತ್ತು ಸರ್ಕಾರ ನೋಡ್ತಿದ್ದು ಲಕ್ಷಾನುಗಟ್ಟಲೆ ಪೋಸ್ಟ್ಗಳು ಕಾಲಿದ್ವಿ, ಅವುಗಳನ್ನು ಭರ್ತಿ ಮಾಡ್ಕೊತಾ ಇಲ್ಲ. ಬರೀ ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊತಾ ಇದ್ದೀವಿ. ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರ ಮೇಲೆ ತೊಗೊತಾ ಇದ್ದೀವಿ. ಇದನ್ನು ವಿರೋಧಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಖಾಲಿರೋ ಹುದ್ದೆಗಳು ಭರ್ತಿ ಮಾಡಬೇಕು. ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿದ್ದಾವೆ. ಮುಖ್ಯವಾಗಿ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ವೇಕೆನ್ಸಿ ಖಾಲಿದ್ದಾವೆ ಹೇಳಿದ್ದಾರೆ ಸರ್. ಅದು ನಮ್ಮ ಹೋರಾಟ ಒಂದು 4 ತಿಂಗಳುಗಳಿಂದ ಏನು ಹೋರಾಟ ಮಾಡ್ತೀವಿ, ಅದ್ರ ಪ್ರಭಾವದಿಂದ ಒಂದು ಹೇಳಿದ್ದಾರೆ ಸರ್. ಬಟ್ ಅದು ಹೇಳಿದ್ರೆ ಸಾಕಾಗಲ್ಲ. ಬಟ್ ಇಮಿಡಿಯೇಟ್ಲಿ ಒಂದು ಆದೇಶ ರೂಪದಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟು ನೇಮಕಾತಿ ಮಾಡ್ಕೋಬೇಕು ಇಮಿಡಿಯೇಟ್ಲಿ. ಎಲ್ಲ ಖಾಸಗೀಕರಣ ಮಾಡ್ತಿದ್ದಾರೆ. ಎಲ್ಲಿ ಇವಾಗ KPSC ಸ್ಕೂಲ್ದು ಇದು ಮಾಡ್ತಿದ್ದಾರೆ ಸರ್. ಎಲ್ಲ ಸ್ಕೂಲ್ ತೆಗೆದು ಅಂತೇಳಿ ಎಲ್ಲ. ಸೊ ಅದು ಓಪನ್ ಮಾಡಿದ್ರೆ ಗ್ರಾಮ ಪಂಚಾಯತ್ ಒಂದಕ್ಕೆ ತೆಗಿತಾ ಇರೋದು. ಸೊ ಅಂದರೆ ಸುತ್ತಮುತ್ತ ಇರ್ತಕ್ಕಂಥ 5-6 ಕಿಲೋಮೀಟರ್ ಇರ್ತಕ್ಕಂಥ ಸ್ಕೂಲ್ಗಳೆಲ್ಲ ಮರ್ಜ್ ಮಾಡ್ತಿರ್ತಾರೆ. ಮರ್ಜ್ ಅಂದರೆ ಪುರ ಮುಚ್ಚೋಗ್ತವೆ. ಸೊ ಈ ರೀತಿ ಮಾಡಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಪುರ ಹಿಂದುಳಿತವೆ. ಶಿಕ್ಷಣಕ್ಕೆ ಇಂದ ಭಾಳ ತೊಂದರೆ ಆಗುತ್ತೆ ಬಡ ಮಕ್ಕಳಿಗೆ, ಕಾರ್ಮಿಕ ಮಕ್ಕಳಿಗೆಲ್ಲ. ಅಷ್ಟಲ್ಲದೆ ಇವತ್ತು ಎಷ್ಟೋ ಟೀಚರ್ಸ್ ರಿಕ್ರೂಟ್ಮೆಂಟ್ನು ಕಡಿತಗೊಳ್ತೇವೆ.
ಸೊ ಇವತ್ತು ಎಷ್ಟೋ ಟೀಚರ್ಸ್ D.Ed B.Ed ಎಲ್ಲ ಮುಗಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಟೀಚರ್ಸ್ ಇದೆಲ್ಲ ಇವತ್ತು ಎಜುಕೇಶನಲ್ಲಿ ಲಾಸ್ಟ್ ಇಯರ್ ನಮ್ದು ಎಜುಕೇಶನಲ್ಲಿ 10th ರಿಸಲ್ಟ್ ಪೂರ ಲಾಸ್ಟ್ ಬಂತು. ಯಾಕಂದ್ರೆ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಆಮೇಲೆ ಟೀಚರ್ಸ್ ಇಂಪ್ರೂವ್ಮೆಂಟ್ ಇಲ್ಲ. ರಾಜ್ಯದಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳ ಭರ್ತಿ ಮಾಡಬೇಕು. ನಾವು ಸುಮಾರು 4 ವರ್ಷಗಳಿಂದ ಓದ್ತಾ ಇದ್ದೀವಿ. ಯಾವುದೇ ಒಂದು ಉದ್ಯೋಗ ಅಪ್ಲಿಕೇಶನ್ಸ್ ಹಾಕ್ತಾರೆ, ಬರೀ ಏನಂತಾರ ಅವ್ರ TET ಎಲಿಜಿಬಿಲಿಟಿ ಕರೀತಾ ಇದ್ದಾರೆ. ಮುಂದಿನ ಪ್ರೊಸೆಸ್ ಬೇಕಲ್ಲ CET-ಗೋಸ್ಕರ, ಅದನ್ನ ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೋತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಸೊ ಎಲ್ಲಾರ್ಗು ಜಾಬ್ ನೀಡ್ ಅದ. ಎಷ್ಟೋ ಜನ ಓದಿ ರಾತ್ರಿ ಎಲ್ಲ ಕೂತು ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಸೊ ಅದಕ್ಕೆ ಸರ್ಕಾರ ಬೆಂಬಲ ಕೊಡ್ಬೇಕು, ಉದ್ಯೋಗ ಕರಿಬೇಕು ಅಂತ ನಾನು. ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆ ಹಿಂಪಡೆಯುವಂತೆ ರಾಮಸೇನೆ ಮುಖಂಡರು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, AM ಸೇನೆ ಅಧ್ಯಕ್ಷ ಮಹೇಶ್ ಕೆಂಬಾವಿ ಅವರು ರಾಜ್ಯ ಸರ್ಕಾರ ಆಡಳಿತ ಅವಧಿಯಿಂದ ಇಲ್ಲಿಯವರೆಗೂ ಹಿಂದೂಗಳನ್ನು ದ್ವೇಷಿಸುತ್ತಾ ಬಂದಿದೆ. ಈ ಕಾಯ್ದೆಯು ಹಿಂದೂ ಸಂಘಟನೆಗಳನ್ನು, ಹಿಂದೂ ಮುಖಂಡರನ್ನು ಮತ್ತು ಹಿಂದೂ ನಾಯಕರನ್ನು ಬಹಳ ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡುವ ಹುನ್ನಾರ ರಾಜ್ಯ ಸರ್ಕಾರ ಮಾಡುತ್ತಿದೆ. ಈ ಕಾಯ್ದೆಯನ್ನು ರಾಮಸೇನಾ ತೀವ್ರವಾಗಿ ಖಂಡಿಸುತ್ತದೆ. ಸರ್ಕಾರ ಕೂಡಲೇ ಈ ಕಾಯ್ದೆಯನ್ನು ಹಿಂಪಡೆಯಬೇಕಾಗಿ, ಇಲ್ಲದಿದ್ದರೆ ಹಿಂದೂ ಸಂಘಟನೆಗಳಿಂದ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನಾ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈಗಿನ ಆಡಳಿತದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರ ಕಟ್ಟರ್ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ನಾವು ಇವತ್ತಿನ ದಿವಸ ರಾಮಸೇನೆಯಿಂದ, ಹಿಂದೂ ಸಂಘಟನೆಗಳಿಂದ ವಿರೋಧ ಮಾಡ್ತೇವೆ. ಹಿಂದೂ ಮುಖಂಡರನ್ನು, ಹಿಂದೂ ನಾಯಕರನ್ನು, ಹಿಂದೂ ಸಂಘಟನೆಗಳನ್ನು, ಹಿಂದೂ ಕಾರ್ಯಕರ್ತರನ್ನು ಇವರನ್ನು ಮೂಲೆಗುಂಪು ಮಾಡಲಿಕ್ಕೆ, ಇವ್ರನ್ನ ಮನೆಯಲ್ಲಿ ಕೂಡಿಸ್ಲಿಕ್ಕೆ, ಇವ್ರ ಮೇಲೆ ದ್ವೇಷ ಸಾರಿಸುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ. ಇದೇನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ರಾಮಸೇನಾ ಖಂಡಿಸ್ತೇವೆ. ಈಗ ರಾಜ್ಯದಲ್ಲಿ ಗೋ ಹತ್ಯೆ, ಆಮೇಲೆ ಲವ್ ಜಿಹಾದ್, ಈಗ ಗೋಗಳು ನಮ್ಮ ಎದುರುಗಡೆಯಿಂದನೇ ಎಷ್ಟೆಷ್ಟೋ ಗಾಡಿಗಳು ಹೋಗ್ತಾ ಇರುತ್ತೆ. ಅವುಗಳ ಮಾಂಸವನ್ನು ಬೇರೆ ದೇಶಕ್ಕೆ, ಬೇರೆ ಕಡೆ ರಫ್ತಾಗುತ್ತೆ. ಇದೆಲ್ಲ ನೋಡ್ಕೊಂಡು ನಾವು ಹಿಂದೂಗಳು, ಇದು ನಮ್ಮ ಧರ್ಮ, ಇದು ನಮ್ಮ ಕಾರ್ಯ, ಇದನ್ನೆಲ್ಲ ನೋಡ್ಕೊತ ನಾವು ಸುಮ್ಮನೆ ಕೂತ್ರೆ ನಾವು ಹಿಂದೂಗಳಲ್ಲ. ಇದನ್ನೆಲ್ಲ ನಾವು ಮಾತಾಡಿದರೆ, ಹಿಂದೂ ಜಾಗೃತಿ ಮಾಡಿದರೆ, ಭಾಷಣ ಮಾಡಿದರೆ ಇದು ದ್ವೇಷ ಭಾಷಣ ಆಗುತ್ತಾ? ಇದು ನಾವು ಸರ್ಕಾರಕ್ಕೆ ಕೇಳುವಂಥ ಪ್ರಶ್ನೆ. ಮತ್ತು ಅನೇಕ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿಯ ಬಲೆಗೆ ಬೀಳಿಸಿ, ಪುಸ್ಲಾಯಿಸಿ, ಅವ್ರನ್ನ ಮದುವೆ ಮಾಡಿಕೊಂಡು, ಅವ್ರನ್ನ ಬುರ್ಕ ಹಾಕಿ, ಅವ್ರನ್ನ ಒಂದು ಹಿಂದೂ ಹೆಣ್ಣು ಮಗಳನ್ನು ಈ ರೀತಿ ಲವ್ ಜಿಹಾದ್ ಮಾಡಿ ಮತ್ತು ಅವ್ರನ್ನ ಉಗ್ರವಾದ ಕೆಲಸಕ್ಕೆ ಇಳಿಸ್ತಾ ಇದ್ದಾರೆ. ಇದನ್ನು ಕೂಡ ನಾವು ಭಾಷಣಗಳಲ್ಲಿ ಮಾತಾಡ್ತೇವೆ. ಇದು ನಮ್ಮ ಧರ್ಮ ಇದೆ. ಇದನ್ನು ದ್ವೇಷ ಭಾಷಣ ಅಂಥೇಳಿ ಕೇಸ್ ಹಾಕುವಂಥದ್ದು, ಪೊಲೀಸ್ ಇಲಾಖೆಯಿಂದ ಮತ್ತು ಸುಮೆಟೋ ಕೇಸ್ ಹಾಕುವಂಥದ್ದು, ಇದು ಹಿಂದೂ ನಾಯಕರನ್ನ ಮೂಲೆ ಗುಂಪು ಮಾಡುವಂಥ ಕೆಲಸ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರ ಕೂಡಲೇ ಏನು ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ 2025 ಈ ಕಾಯ್ದೆಯನ್ನು ತರಬಾರ್ದು. ದಯವಿಟ್ಟು ಎಲ್ಲ ಹಿಂದೂ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಈಗ ಆಲ್ರೆಡಿ ಇದೆ, ಕೆಲವೊಂದು ಆ್ಯಕ್ಟ್ಗಳಿದೆ, ದ್ವೇಷ ಭಾಷಣಕ್ಕೆ ಏನು ಆ್ಯಕ್ಟ್ ಇದೆ, ಮತ್ತು ಮತ್ತೊಂದು ಎಕ್ಸ್ಟ್ರಾ ಮಾಡಿದರೆ ಇದು 100% ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನ ಮನೆಯಲ್ಲಿ ಕೂಡಿಸುವಂಥ ಷಡ್ಯಂತ್ರ ಮಾಡ್ತಾಯಿದ್ರೆ ಇದು ಮುಸ್ಲಿಂ ಓಟಿಗಾಗಿ. ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಅನೇಕರು ಹಾಜರರಿದ್ದರು. ಕಲಬುರಗಿ ಜಿಲ್ಲಾ ಪೊಲೀಸರಿಂದ ಪ್ರತ್ಯೇಕ 4 ಮನೆಗಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಒಟ್ಟು 10 ಲಕ್ಷಕ್ಕಿಂತ ಅಧಿಕ ಮೌಲ್ಯದ ಚಿನ್ನಾಭರಣಗಳು ಜಪ್ತಿ ಮಾಡಲಾಗಿದೆ ಎಂದು ಕಲಬುರಗಿ SP ಅಡ್ಡೂರ್ ಶ್ರೀನಿವಾಸಲು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ SP ಕಚೇರಿಯಲ್ಲಿ ಮಾತನಾಡಿ, ಗೂಡೂರು ಗ್ರಾಮದಲ್ಲಿ ಯಾರೋ ಕಳ್ಳರು ಮನೆಯ ಕೀಲಿ ಮುರಿದು, ತಿಜೋರಿ ಕೀಲಿ ಮುರಿದು ಒಟ್ಟು 109 ಗ್ರಾಮ ತೂಕದ ಬಂಗಾರದ ಆಭರಣಗಳು, 212 ಗ್ರಾಮ ಬೆಳ್ಳಿಯ ಆಭರಣಗಳು ಮತ್ತು 1800 ರೂಪಾಯಿ ನಗದು ಹಣ ಸೇರಿದಂತೆ ಒಟ್ಟು 4,70,600 ರೂಪಾಯಿ ಮೌಲ್ಯದ ವಸ್ತು ಕಳ್ಳತನ ಮಾಡಿಕೊಂಡು ಹೋಗಿದ್ದು ಕುರಿತು ನವೆಂಬರ್ 29ರಂದು ದ್ರೌಪದಿ ಗಂಡ ಯಲ್ಲಾಲಿಂಗ ನಾಗನಹಳ್ಳಿ ಗೂಡೂರ್ ಅವರು ನೀಡಿದ ದೂರಿನ ಮೇರೆಗೆ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈಜೇರಿ ಗ್ರಾಮದಲ್ಲಿ ಡಿಸೆಂಬರ್ 1, 2025 ರಂದು ಅರ್ಲಿ ಮಾರ್ನಿಂಗ್ ಅರೌಂಡ್ 3 to 4 AM ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಚಾಕು ಹಿಡ್ಕೊಂಡು
ಈ ಫಿರ್ಯಾದಿ ಅಮೀರ್ ಬಿ ಮನೆಯಲ್ಲಿ ಒಬ್ಬರೇ ಇರ್ತಾರೋ ಅವರು ಬಂದು ಅವರು ಡೋರ್ ನಾಕ್ ಮಾಡಿ ಓಪನ್ ಮಾಡಿದ ಮೇಲೆ ಅವ್ರಿಗೆ ಚಾಕುವಿಂದ ಹಲ್ಲೆ ಮಾಡಿ ಅವ್ರ ಕೊರಳಲ್ಲಿರುವಂತಹ ಬಂಗಾರ ಆಭರಣಗಳನ್ನು ಅವರು ಕಿತ್ಕೊಂಡು ಹೋಗಿರ್ತಾರೆ ಮತ್ತು ಹೋಗುವ ಸಮಯದಲ್ಲಿ ಅವ್ರು ಗಾಯ ಮಾಡಿರ್ತಾರೆ. ಈ ಸಂಬಂಧ ದೂರು ಸ್ವೀಕರಿಸಿ ಅವರ ಮೇಲೆ ನಾವು ರಾಬರಿ ಕೇಸ್ ಒಂದು ಮಾಡಿದ್ದೇವೆ. ಇದು ಕ್ರೈಮ್ ನಂಬರ್ ಬಂದು 320/2025. ಇವರು ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ ಅವರ ಹೆಸರು ಅಮೀರ್ ಬಿ ಅಂತ. ಆಲ್ಮೋಸ್ಟ್ ಅವರು 60+ ಏಜ್ಡ್ ಇದ್ದಾರೆ. ಅವರು ಮಕ್ಕಳು ಹೈದರಾಬಾದಲ್ಲಿ ಇರ್ತಾರೆ, ಬಟ್ ಇವರೊಬ್ಬರೇ ಮನೆಯಲ್ಲಿ ಒಬ್ಬರೇ ಇರ್ತಾರೆ. ನಾವು ಇವರ ಆರೋಪಿನ ಪತ್ತೆ ಕುರಿತು ನಮ್ಮ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ CPI ಜೀವರ್ಗಿ ಮತ್ತು PSI ಕಲಾವತಿ ಮತ್ತು ಗಜಾನಂದ್ ಮತ್ತು ಅವರ ಟೀಮ್ ಆಗಿರುವಂತಹ ಚಂದ್ರಾಮ, ಬಾಗಪ್ಪ, ರಾಜಶೇಖರ್, ರಮೇಶ್, ಶ್ರೀಮಂತ್, ಶಿವಲಿಂಗಪ್ಪ ಇವರನ್ನು ಸೇರಿಕೊಂಡು ಒಂದು ಟೀಮ್ ರಚನೆ ಮಾಡಿದ್ದೇವೆ. ಅವರು ಈಜೇರಿ ಗ್ರಾಮದಲ್ಲಿ ಕ್ಯಾಂಪ್ ಮಾಡಿ ಯಾರು ಮಾಡಿರ್ತಾರೆ ಅಂತ ಎಲ್ಲ ಅನುಮಾನಾಸ್ಪದವನ್ನೆಲ್ಲ ವಿಚಾರಣೆ ಮಾಡಿರ್ತಾರೆ. ಬಟ್ ಅದರಲ್ಲಿನೂ ನಮಗೆ ಡಾಗ್ ಅದನ್ನು ಒಂದು ಹೆಲ್ಪ್ ಆಗಿದೆ. ಇದು ಇನಿಷಿಯಲ್ ಆಗಿ ಸೀನ್ ಆಫ್ ಕ್ರೈಮ್ ವಿಸಿಟ್ ಮಾಡಿದಾಗ ಡಾಗ್ ಈ ಆರೋಪಿ ಮನೆ ಕಡೆ ಹೋಗುತ್ತೆ. ಸೊ ಅದರಿಂದ ಅವ್ರನ್ನೂ ನಾವು ಒಂದು ಸಸ್ಪೆಕ್ಟ್ ಮಾಡಿಕೊಂಡಿದ್ದೇವೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಆರೋಪಿ ಗ್ರ್ಯಾಂಡ್ ಸನ್ ಮೊಮ್ಮಗ ಆಗಿರ್ತಾನೆ. ಮೊಮ್ಮಗ. ಇವರು ಫಿರ್ಯಾದಿ ಬಂದು ವಿಕ್ಟಿಮ್ ಬಂದು ಅಮೀರ್ ಬಿ ಅಂತ. ಅವರು ದೂರದ ರಿಲೇಷನ್ ಯೂನಸ್ ಅಂತ. ಇಲ್ಲ ಅಂದರೆ ರಿಲೇಷನ್ ಮೊಮ್ಮಗ ಲೆಕ್ಕದಲ್ಲಿ ರಿಲೇಷನ್ ಬರ್ತಾರೆ, ಬಟ್ ದೂರದ ರಿಲೇಷನ್. ಅವ್ರ ಅಜ್ಜ ಟೈಮಲ್ಲಿ ಅವ್ರ ರಿಲೇಷನಲ್ಲಿ ಅವ್ರ ಮೊಮ್ಮಗ ಆಗ್ತಾನೆ. ಅವ್ರ ಹೆಸರು ಬಂದು ಯೂನಸ್ ಅಂತ. ಇವರು ಈಜೇರಿ ಲೋಕಲಲ್ಲೇ ಇರ್ತಾರೆ. ಇವರಿಗೆ ಮದ್ಯಪಾನ ಅಂದರೆ ಕುಡಿಯೋದು ಅಭ್ಯಾಸ, ಡ್ರಿಂಕಿಂಗ್ ಹ್ಯಾಬಿಟ್ ಇರುತ್ತೆ. ಮತ್ತು ಎಲ್ಲ ಕಡೆ ಸಾಲ ಮಾಡಿರ್ತಾನೆ. ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅವ್ರು ಏನು ಮಾಡಬೇಕು, ದುಡ್ಡು ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಇವರೊಬ್ಬರೇ ಅಮೀರ್ ಬಿ ಅನ್ನೋರೊಬ್ಬರೇ ಮನೆಯಲ್ಲಿ ಇರ್ತಾರೆ. ಮತ್ತು ಅವ್ರ ಮಕ್ಕಳು ಮತ್ತು ಅವ್ರ ರಿಲೇಷನ್ ಅವರೆಲ್ಲ ಹೈದರಾಬಾದಲ್ಲಿ ಇರ್ತಾರೆ. ಒಬ್ಬರೇ ಇರೋದು ಕಂಡು ಬಂದು ಒಂದು ಅವಕಾಶ ಸಿಕ್ಕಿದ ಮೇಲೆ ಆ ನೈಟು ಅವರು ಮನೆಗೆ ಹೋಗ್ಬಿಟ್ಟು ನಮ್ಗೆ ಪತ್ತೆ ಏನಂತಾರೆ ಅದು ಕಾಟನ್ ಪರ್ಚೇಸ್ ಮಾಡೋದಿದೆ ಅಂತ ಹೇಳಿದ ಮೇಲೆ ಅವ್ರು ಡೋರ್ ನಾಕ್ ಮಾಡ್ತಾರೆ. ಅವ್ರು ಯಾರಿದ್ದಾರೆ ಈ ಸಮಯದಲ್ಲಿ ಅಂತ ಅಮೀರ್ ಬಿ ಅನ್ನೋರು ಡೋರು ಓಪನ್ ಮಾಡ್ತಾರೆ. ಅವರು ಓಪನ್ ಮಾಡಿದ ತಕ್ಷಣ ಹೋಗ್ಬಿಟ್ಟು ಕುತ್ತಿಗೆಗೆ ಹಿಡಿದು ಚಾಕುವಿಂದ ಹಲ್ಲೆ ಮಾಡಿ ಅವರು ಈ ಕೊರಳಲ್ಲಿರುವಂಥ ಒಂದು ಬಂಗಾರ ಆಭರಣ ಕಿತ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ಡಿಸೆಂಬರ್ 16ರಂದು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ. ಮೀಸಲಾತಿಗಾಗಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಸಮಾವೇಶ. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯವು ಭಾರತೀಯ ಆರ್ಥಿಕ ಸಂಘದ ಸಹಯೋಗದಿಂದ ಡಿಸೆಂಬರ್ 16ರಂದು ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತೀಯ ವಿಧಾನ ಕುರಿತು ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸುತ್ತಿದೆ ಎಂದು ಡಾಕ್ಟರ್ ದಶರಥ್ ಮೇತ್ರೆ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ನಗರದ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಸವರಾಜ್ ದೇಶ್ಮುಖ್ ಕಾರ್ಯದರ್ಶಿ ಎಸ್ಎಸ್ಬಿವಿ ಸಂಘ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಭಾರತೀಯ ಆರ್ಥಿಕ ಸಂಘ ನವದೆಹಲಿಯ ಮುಖ್ಯ ಸಂಚಾಲಕ ಡಾಕ್ಟರ್ ಅನಿಲ್ ಕುಮಾರ್ ರಾಠೋಡ್ ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ರಿಜಿಸ್ಟ್ರಾರ್ ಡಾಕ್ಟರ್ ಆರ್ ಬಿರಾದಾರ್ ಮುಖ್ಯ ಅತಿಥಿಗಳಾಗಿದ್ದಾರೆ. ಈ ಸಮ್ಮೇಳನಕ್ಕೆ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯ ಡಾಕ್ಟರ್ ಕೃಷ್ಣಾರೆಡ್ಡಿ ಸಮ್ಮೇಳನದ ಪ್ರಮುಖ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ವಿಕಸಿತ ಭಾರತ ಸುಸ್ಥಿರ ಅಭಿವೃದ್ಧಿಗೆ ಬಹುಶಿಸ್ತಿಯ ವಿಧಾನ ಅನ್ನುವಂಥ ವಿಷಯವನ್ನು ಕುರಿತು ರಾಷ್ಟ್ರೀಯ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಘನ ಅಧ್ಯಕ್ಷರಾಗಿರುವಂಥ ದಾಕ್ಷಾಯಣಿ ತಾಯಿಯವರ ಒಂದು ಆಶೀರ್ವಾದದಿಂದ, ದೊಡ್ಡ ಪಾಪ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಬಸವರಾಜ್ ದೇಶ್ಮುಖ್ ಅವರ ಒಂದು ಸಹಯೋಗದಿಂದ ಈ ಒಂದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ನಾವಿಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಸಮ್ಮೇಳನವು ನಮ್ಮ ಮಹಾವಿದ್ಯಾಲಯ ಮತ್ತು ಭಾರತೀಯ ಆರ್ಥಿಕ ಸಂಘದ ಸಹಯೋಗದೊಂದಿಗೆ ಇದು ಒಂದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಬಸವರಾಜ್ ದೇಶ್ಮುಖ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಭಾರತೀಯ ಆರ್ಥಿಕ ಸಂಘದ ಒಂದು ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಅನಿಲ್ ಕುಮಾರ್ ಠಾಕೂರ್ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿರುವಂಥ ಆರ್ ಬಿರಾದಾರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಮುಖ್ಯ ಭಾಷಣಕಾರರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಹೈದರಾಬಾದ್ನಿಂದ ಡಾಕ್ಟರ್ ಕೃಷ್ಣಾರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಹುಬ್ಬಳ್ಳಿಯ KLE ಟೆಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಕರಿಬಸಪ್ಪ KG ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಮಾತನಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಈ ರೀತಿ ಅನೇಕ ಗಣ್ಯರು ರಾಷ್ಟ್ರ ಮಟ್ಟದಿಂದ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸಮ್ಮೇಳನಕ್ಕೆ ನಾವು ಪೇಪರ್ಗಳನ್ನು ಕಾಲ್ ಮಾಡಿದ್ದೀವಿ. ಸುಮಾರು 60 ಜನ ಪೇಪರ್ಗಳನ್ನು ಈ ಒಂದು ಸಮ್ಮೇಳನಕ್ಕೆ ಕಳಿಸಿದ್ದಾರೆ. ಅವ್ರ ರಿಸರ್ಚ್ ಬೇಸ್ಡ್ ಆರ್ಟಿಕಲ್ಗಳಿದ್ದಾವೆ. ಆ ಒಂದು 60 ಜನ ತಮ್ಮ ಪೇಪರ್ಗಳನ್ನು ಆ ಒಂದು ಸಮ್ಮೇಳನದಲ್ಲಿ ಪ್ರೆಸೆಂಟ್ ಮಾಡೋರಿದ್ದಾರೆ. ಈ ಸಮ್ಮೇಳನವನ್ನು ಆಯೋಜನೆ ಮಾಡುವಂಥ ಮುಖ್ಯ ಉದ್ದೇಶ ಭಾರತವು ಒಂದು ವಿಕಸಿತ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕು. 2047 ಹೊತ್ತಿಗೆ ಒಂದು ಡೆವಲಪ್ಡ್ ಕಂಟ್ರಿ ಆಗಿ ನಿಲ್ಲುವಂತಹ ಒಂದು ವ್ಯವಸ್ಥೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರು ಒಂದು ಚಾಲೆಂಜನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾದಂತಹ ಅಂಶಗಳನ್ನು ಗಮನಿಸುವುದೇನೆಂದರೆ ಭಾರತದಲ್ಲಿಯ ಜನರ ಜೀವಿತಾವಧಿ, ಆದಾಯ ಮಟ್ಟಗಳು, ಸಾಕ್ಷರತೆಯ ದರಗಳು, ಶಿಕ್ಷಣ ಮತ್ತು ಜೀವನ ಮಟ್ಟದಲ್ಲಿನ ಹೆಚ್ಚಳ ಸೇರಿದಂತೆ ವಿವಿಧ ಸಾಮಾಜಿಕ ಆರ್ಥಿಕ ಸೂಚಕಗಳಲ್ಲಿ ಗಮನಾರ್ಹವಾದಂತಹ ಸುಧಾರಣೆಗಳನ್ನು ಸಹ ಗಮನಿಸಲಾಗಿದೆ. ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಡಿಜಿಟಲೀಕರಣವನ್ನು ಮುನ್ನಡೆಸುವಲ್ಲಿ ಭಾರತೀಯ IT ಕ್ಷೇತ್ರದ ಕೊಡುಗೆ ಪ್ರಮುಖವಾಗಿದೆ. ಇವತ್ತಿನ ದಿನಮಾನದಲ್ಲಿ ನೋಡುವುದಾದರೆ ಈ IT ಕ್ಷೇತ್ರದಲ್ಲಿ ಭಾರತ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ಇರುವುದನ್ನು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಮತ್ತೆ ಕೃತಕ ಬುದ್ಧಿಮತ್ತೆ ಮತ್ತು ರೋಬೋಟಿಕ್ಸ್ಗಳಲ್ಲಿನ ಪ್ರಗತಿಗಳು, ಉತ್ಪಾದನಾ ಮಾರ್ಗಗಳು, ಸೇವಾ ವಿತರಣೆ ಮತ್ತು ಜೀವನ ಶೈಲಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರುತ್ತಿವೆ. ಭವಿಷ್ಯದಲ್ಲಿ ಈ ತಂತ್ರಜ್ಞಾನವು ಕಾರ್ಯಪಡೆಯನ್ನು ಸ್ಥಳಾಂತರಿಸಬಹುದು. ಇದರಿಂದ ನೇರವಾದಂತಹ ಪರಿಣಾಮ ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಏನು ಆಗ್ತಿದೆ ಅನ್ನುವಂಥದ್ದನ್ನು ಗಮನಿಸಿದರೆ ಇದು ನಿರುದ್ಯೋಗದ ಒಂದು ಬೆಳವಣಿಗೆಯನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಆರ್ಥಿಕತೆಯ ಒಂದು ಸಮಗ್ರವಾದಂತಹ ಪರಿಣಾಮ ಈ IIಲಿಂದ ಆಗಬಹುದು. ಮತ್ತು ಮತ್ತೊಂದು ಸಾಂದರ್ಭಿಕವಾದಂತಹ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕೆಂದರೆ ಟೆಸ್ಲಾದ CEO ಎಲನ್ ಮಸ್ಕ್ ಮುಂದಿನ ದಿನಗಳಲ್ಲಿ ಉದ್ಯೋಗವು ಐಚ್ಛಿಕವಾಗಬಹುದು. ಕರ್ನಾಟಕ ರಾಜ್ಯದ ಕೋಲಿ ಸಮಾಜದ ಟೋಕರಿ ಕೋಲಿ ಬಿಟ್ಟು ಹೋದ ಸಮಾನಾಂತರ ಪದಗಳಾದ ಕೋಲಿ, ಕಬ್ಬಲಿಗ, ಅಂಬಿಗ ವಿವಿಧ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದಕ್ಕಾಗಿ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದತ್ತಾತ್ರೇಯ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ,
ಕಾರ್ಯಕ್ರಮದ ಉದ್ದೇಶ ಕರ್ನಾಟಕದಲ್ಲಿ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕಲ್ಪಿಸಿಕೊಡುವುದು, ನಮ್ಮ ಸಮಾಜದ ಬಹುದಿನಗಳ ಬೇಡಿಕೆ ಎಸ್ಟಿ ಪಟ್ಟಿಗೆ ಸೇರ್ಪಡೆಯ ಕಡತ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸುವುದು, ಕೇಂದ್ರ ಸರ್ಕಾರ ಟೋಕ್ರೆ ಕೂಲಿ ಸಮಾಜದ ಬಿಟ್ಟು ಹೋದ ಸಮಾನಾಂತರ ಪದಗಳನ್ನು ಕೂಡಲೇ ಎಸ್ಟಿ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ಅಖಿಲ ಭಾರತೀಯ ಕೂಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ವೀರೇಂದ್ರ ಕಶ್ಯಪ್ ಅವರು ಅಧ್ಯಕ್ಷತೆಯಲ್ಲಿ ಕೂಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಜರುಗಲಿದ್ದು, ಅಖಿಲ ಭಾರತ ಕೂಲಿ ಸಮಾಜದ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈಗ ಅಖಿಲ ಭಾರತ ಕೂಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ನಾನು ಇವತ್ತಿನ ಈ ಪ್ರೆಸ್ ಮೀಟನ್ನು ನಡೆಸ್ತಾ ಇದ್ದೀನಿ. ನಾವು ಬೆಂಗಳೂರಿನಲ್ಲಿ ದಿನಾಂಕ 20/12/2025 ಅಖಿಲ ಭಾರತ ಕೂಲಿ ಸಮಾಜ ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ರಾಷ್ಟ್ರದ ಅಧ್ಯಕ್ಷರಾದಂಥ ವೀರೇಂದ್ರ ಕಶ್ಯಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಇದರಲ್ಲಿ ಎಲ್ಲ ರಾಜ್ಯದ ಸುಮಾರು 29 ರಾಜ್ಯಗಳು ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾವೆ. 29 ರಾಜ್ಯಗಳ ರಾಜ್ಯ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು, ಪದಾಧಿಕಾರಿಗಳು ಮತ್ತು ವಿಶೇಷ ಆಹ್ವಾನಿತರು ಹಾಗೂ ವಿಶೇಷ ಅಪೇಕ್ಷಿತರು ಇವರೆಲ್ಲರನ್ನ ಒಳಗೊಂಡಂಥ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ. ಈ ಒಂದು ಕಾರ್ಯಕಾರಿಣಿ ಬೆಂಗಳೂರಿನಲ್ಲಿ 20ನೇ ತಾರೀಕು ಇದೇ ತಿಂಗಳು ಡಿಸೆಂಬರ್ 2025 KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಲ್ನಲ್ಲಿ ನಡೀತಾ ಇದೆ. ಇದರ ಒಂದು ಉಪಯೋಗ ನಮ್ಮ ರಾಜ್ಯಕ್ಕೆ ಆಗಬೇಕು ಅಂಥೇಳಿ ನಮ್ಮ ಒಂದು ಪ್ರಸ್ತಾವನೆಯನ್ನು ಅವ್ರ ಮುಂದೆ ಇಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ST ಹೋರಾಟಕ್ಕೆ ಈ ಸಮಾಜವೇನು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಇದಕ್ಕೆ ರಾಷ್ಟ್ರ ಮಟ್ಟದ ನಾಯಕರ ಮತ್ತು ರಾಷ್ಟ್ರ ಮಟ್ಟದ ನಮ್ಮ ಈ ಸಂಘಟನೆಯ ಸಹಯೋಗ ಕೇಳಿದಾಗ ಅವರು ಸಂಪೂರ್ಣ ಸಹಯೋಗ ಕೊಡುವುದಾಗಿ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ. ಅದಾದ ನಂತರ ದಿನಾಂಕ 21/12/2025 ಅದೇ KEB ಇಂಜಿನಿಯರ್ಸ್ ಅಸೋಸಿಯೇಷನ್ ಆನಂದರಾವ್ ಸರ್ಕಲ್ ಬೆಂಗಳೂರಿನಲ್ಲಿ ಒಂದು ಈ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕ ಈ ಅನೇಕ ಪದನಾಮಗಳಿಂದ ಕರ್ತಕ್ಕಂಥ ನಮ್ಮ ಸಮಾಜದ ಒಂದು ಬೃಹತ್ ಸಮಾವೇಶವನ್ನು ರಾಷ್ಟ್ರೀಯ ನಮ್ಮ ರಾಜಕೀಯ ಮುಖಂಡರು, ರಾಜ್ಯ ಮುಖಂಡರು ಎಲ್ಲನೂ ಒಳಗೊಂಡಂತೆ ನಾವು ನಮ್ಮ ಮಾಜಿ ಸಚಿವರು ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ಅವರ ಒಂದು ವೇದಿಕೆ ಒಂದು ಮಾಡಿಕೊಂಡು ಅದರಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದ್ದೀವಿ ಹಾಗೂ ಉಪಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಅವರನ್ನು ಆಹ್ವಾನ ಮಾಡಿದ್ದೀವಿ. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದಂಥ HC ಮಹದೇವಪ್ಪ ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ನಮ್ಮ ಒಂದು ಸಮಾಜದ ಮುಖಂಡರು ಆದಂಥ ಮಾಂಕಾಳ ವೈದ್ಯ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೂಲಿ ಸಮಾಜ ಕಲಬುರಗಿಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಒಂದು ಈ ಸರ್ಕಾರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕೂಡ ನಾವು ಆಹ್ವಾನವನ್ನು ಮಾಡಿದ್ದೀವಿ. ಅದೇ ರೀತಿ ಈ ಒಂದು ST ಪ್ರಪೋಸಲ್ ದೆಹಲಿಗೆ ಹೋದಾಗ ನಮ್ಮ ಕಲಬುರಗಿ ಜಿಲ್ಲೆಯ ಸಂಸದರು ಇದರಲ್ಲಿ ಪಾತ್ರ ವಹಿಸಬೇಕು ಅಂಥೇಳಿ ಅವರು ಕೂಡ ನಾವು ರಾಧಾಕೃಷ್ಣ ದೊಡ್ಡಮನಿಯವರು ಕೂಡ ಆಹ್ವಾನ ಮಾಡಿದ್ದೀವಿ. ಆಮೇಲೆ ನಮ್ಮ ಪಕ್ಕದ ರಾಜ್ಯದ ಸಂಸದರಾದಂಥ ಈಟಲ ರಾಜೇಂದ್ರ ನಮ್ಮ ಸಮುದಾಯದವರು, ಅವರು ಕೂಡ ತೆಲಂಗಾಣದ ಮಲ್ಕಾಜ್ಗಿರಿಯ ಒಂದು ಸಂಸದರಾಗಿದ್ದಾರೆ, ಅವರಿಗೂ ಕೂಡ ಆಹ್ವಾನ ಮಾಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವರಾದಂಥ ಭಾನುಪ್ರತಾಪ್ ವರ್ಮಾ ಅವರು ಬರ್ತಾಯಿದ್ದಾರೆ ಮತ್ತು ಮಾಜಿ ಸಂಸದರಾದ ವೀರೇಂದ್ರ ಕಶ್ಯಪ್ ಅವರು ಬರ್ತಾಯಿದ್ದಾರೆ, ಮಾಜಿ ಸಂಸದರಾದಂಥ ಸತ್ಯನಾರಾಯಣ ಪವಾರ್ ಅವರು ಬರ್ತಾಯಿದ್ದಾರೆ. ಹಾಗೆ ನಮ್ಮ MLCಗಳಾದಂಥ ತಿಪ್ಪಣ್ಣ ಕಮಕ್ನೂರ್ ಅವರು, ರವಿಕುಮಾರ್ ಅವರು, ಸಾಬಣ್ಣ ಅವರು, ಆಮೇಲೆ ಸಂಸದರಾದಂಥ ಶಾಸಕರಾದಂಥ ಉಳಿಯಕರ್, ಸುವರ್ಣ ಯಸ್ಪಾಲ್ ಮತ್ತು
MLA ಆದಂಥ ಶರಣಪ್ಪ ಸುಣಗಾರ್ ಮತ್ತು ಬಾಬುರಾವ್ ಚಿಂಚನ್ಸೂರ್ ಇವರೆಲ್ಲ ಬರ್ತಾ ಇದ್ದಾರೆ. ಇದರ ಒಂದು ಉಪಯೋಗ ನಮ್ಮ ಸಮಾಜಕ್ಕೆ ಆಗಲಿ ಈ ಒಂದು ಕಾರ್ಯಕ್ರಮದಿಂದ ಅಂಥೇಳಿ ನಾವು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ, ಎಲ್ಲ ಒಂದು ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ಮಾದಿಗ ಸಮಾಜದ ಮುಖಂಡರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ರಾಜ್ಯದಲ್ಲಿ ಸುಮಾರು 40-50 ವರ್ಷಗಳಿಂದ ಸರ್ಕಾರಗಳು ಮಾದಿಗ ಸಮಾಜಕ್ಕೆ ಮೋಸ ಮಾಡ್ತಾನೆ, ನಿರಂತರವಾಗಿ ಮೋಸ ಮಾಡ್ತಲೇ ಬಂದಿದೆ ಅಂತ ಹೇಳ್ಬೇಕಾಗ್ತದ. ಕಾರಣ ಒಳ ಮೀಸಲಾತಿ ನೀಡದೆ ಎಲ್ಲ ರಾಜ್ಯ ಸರ್ಕಾರಗಳು, ಕರ್ನಾಟಕದ ಯಾವುದೇ ಒಂದು ಪಕ್ಷದ ಸರ್ಕಾರವಿರಲಿ, BJP, JDS, ಕಾಂಗ್ರೆಸ್ 3 ಸರ್ಕಾರಗಳು ಮಾದಿಗರಿಗೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಒಳ ಮೀಸಲಾತಿ ಯಾರು ಮಾಡಲಿ ವಿಳಂಬ ಮಾಡ್ತಾ ಬಂದು ಇದೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ನಂತರ ಏನು ಒಳ ಮೀಸಲಾತಿ ಮಾಡಿದಾರ ಆ ಒಳ ಮೀಸಲಾತಿ ಹೆಸರಿಗೆ ಮಾತ್ರ ಮಾಡಿ ಸಂಪೂರ್ಣವಾಗಿ ಜಾರಿ ಮಾಡದೆ SC ಮಾದೇಪ್ಪನವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಿ ಒಂದು ಕುತಂತ್ರ ಈ ಮಾದಿಗರ ಮೇಲೆ ಮೋಸವೆಸಗಿದ್ದಾರೆ ಅಂತ ಹೇಳಿಸಿ ಬಹಿರಂಗವಾಗಿ ಹೇಳ್ತೀವಿ. ಆಯ್ತು. ಮತ್ತು ಇದೇ ರೀತಿ ರಾಜ್ಯ ಸರ್ಕಾರ ಎಲ್ಲ ಸಮುದಾಯ ಸಂಪೂರ್ಣ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಆಗಿರ್ಬೋದು, ಯಾವುದೇ ಒಂದು ವಸತಿ ನಿಲಯ ಆಗಿರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಒಂದು ಆಡಳಿತ ಅಡ್ಮಿಟ್ಲ್ ತಪ್ಪು ಹೋಗ್ಬಿಟ್ಟದ, ಹಿಡಿತದಲ್ಲಿಲ್ಲ. ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ನಮ್ಮ ಪ್ರಿಯಾಂಕ ಅವರು ಉಸ್ತುವಾರಿ ಇದಾರ. ಇಲ್ಲಿ ಪೂರಾ ಲಾ ಅಂಡ್ ಆರ್ಡರ್ ಕೆಟ್ಟ ಹೋಗ್ಯದ. ಇಲ್ಲಿ ಬೇಕಲ್ಲಿ ಕೊಲೆಗಳಾಗ್ತಾವ, ಮಾರುಗಳಾಗ್ತಾವ, ಲೂಟಿಗಳಾಗ್ತಾವ, ಕಳ್ಳತನಗಳಾಗ್ತಾವ. ಯಾವುದೇ ಒಂದು ಇಲಾಖೆಯಲ್ಲಿ ಅಧಿಕಾರಿ ಒಂದು ಇಷ್ಟವಂತ ಅಧಿಕಾರಿ ಇಲ್ಲ. ಒಂದು ಸಮಾಜ ಕಲ್ಯಾಣದಲ್ಲಿ ಹೋದ್ರೆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಸೀಟ್ ಸಿಗ್ತಾ ಇಲ್ಲ. ವಸತಿ ನಿಲಯಗಳಲ್ಲಿ ಓದಕ್ಕೊಂದು ಅವಕಾಶ ಮಾಡಿಕೊಡ್ತಕ್ಕಂಥ ಏನು ವಸತಿ ನಿಲಯಗಳು ಅದಾವ, ಆ ವಸತಿ ನಿಲಯಗಳಲ್ಲಿ ಅವರಿಗೆ ಉಳಿಲಿಕ್ಕೆ ಸೀಟ್ಗಳು ಸಿಗ್ತಾ ಇಲ್ಲ. ಓದ ಸಲಕ್ಕಾಗಿ ಒಂದು ಸೌಲಭ್ಯ ಕಲ್ಪಿಸಿ ಕೊಡದೇ ಇದ್ದಲ್ಲಿ ಸರ್ಕಾರ ಮೀಸಲಾತಿಗಾಗಿ ಎಲ್ಲ ವಿವಿಧ ಬೇಡಿಕೆಗಳಿದಾವೆ ಸರ್. ಒಳಗೆ ಅನುದಾನ ಬಿಡುಗಡೆ ಮಾಡಬೇಕು. ಕರ್ನಾಟಕ ಆದಿಜಾಂಬೋ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನಿಗದಿಪಡಿಸಬೇಕು. ಅದರಂತೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮದಲ್ಲಿ ಬರುವಂಥ ವಿವಿಧ ಯೋಜನೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರ ಅದನ್ನು ಹಿಂದಿನ ದಿನಗಳಲ್ಲಿ ಯಾವ ರೀತಿ ಯೋಜನೆಗಳಿದ್ದು ಹಿಂದಿನ ಅದರಂತೆ ಯಥಾಸ್ಥಿತವಾಗಿ ಮುಂದುವರಿಸಿಕೊಂಡು ಹೋಗಬೇಕು. ನಾಯಕ ಯೋಗಿ ಶಿವಶರಣ ಮಾದಾರ ಚೆನ್ನಯ್ಯನ ಜನ್ಮದಿನವನ್ನು ರಾಜ್ಯ ಸರ್ಕಾರ ಆಚರಣೆ ಮಾಡಬೇಕು. ಅದರಂತೆ ಕೆಲ ಮೈಕ್ರೋ ಫೈನಾನ್ಸ್ ಖಾಸಗಿ ಸಂಘ ಸಂಸ್ಥೆ ಮಹಿಳಾ ಗುಂಪುಗಾರಿಕೆ ಒಂದು ಸಂಘಗಳು ಅಂಥ ಸಂಘಗಳಿಗೆ ಮಹಿಳೆಯರಿಗೆ ಇವತ್ತು ಗುಂಪುಗಾರಿಕೆ ಸಂಘ ಅನುದಾನ ಕೊಟ್ಟು ಭಾಳಷ್ಟು ಜನರು ಇವತ್ತು ಸಂಘದವರು ತೊಂದರೆ ಕೊಡ್ಲಕತ್ತಾರ. ಉದಾಹರಣೆಗೆ ಕಲಬುರಗಿ ಜಿಲ್ಲೆಯದು 2-3 ಆತ್ಮಹತ್ಯೆ ಆಗ್ಯಾವ ಆ ರೀತಿ ಕಿರ್ಕೊಳ್ಳೋದ್ರಿಂದ. ಅದಕ್ಕೆ ಅಂಥ ಮೈಕ್ರೋ ಫೈನಾನ್ಸ್ ಯಾವುದೇ ಇರ್ಬೋದು, LNT ಇರ್ಬೋದು, ಭಾಳಷ್ಟು ಕೆಲವು ಖಾಸಗಿ ಸಂಘಗಳು ಅಂಥ ಕಿರುಕುಳ ಕೊಡೋದು ಜಿಲ್ಲಾಧಿಕಾರಿ ಅವರಿಗೆ ಸೂಕ್ತ ನಿರ್ದೇಶನ ಕೊಡ್ಬೇಕಂತೇಳಿ ಈ ನಮ್ಮ ಎಲ್ಲ 10 ಬೇಡಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ತಾವು ಈ ಮನವಿಯನ್ನು ಮುಟ್ಟಿಸ್ಬೇಕಾದ್ರೆ ತಮ್ಮಲ್ಲಿ ಮನವಿ ಮಾಡ್ತಾರೆ. ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಜಾರಿಗಾಗಿ ಸುಮಾರು 34 ವರ್ಷದಿಂದ ಮಾದಿಗರು ಹೋರಾಟ ಬಂದದ್ದು ಕೂಡ ತಮ್ಮೆಲ್ಲರಿಗೆ ಗಮನಕ್ಕಿದೆ. ಈಗಾಗಲೇ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೀನಿ ಅಂತಕ್ಕಂಥದ್ದು ಒಂದು ಸುಳ್ಳು ನೆಪ ಹೇಳಿ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಸರಿಪಡಿಸದೆ ಇವತ್ತು ಸಂಪೂರ್ಣವಾದ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಎಂಬ ಒಂದು ಹೋರಾಟ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಎಲ್ಲಾ ಕಲಬುರಗಿ ಜಿಲ್ಲೆಯ ಎಲ್ಲಾ ಮಾದಿಗರ ನೇತೃತ್ವದಲ್ಲಿ ಇವತ್ತೊಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭವಾದ ನಂತರ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನ ಹುಂಡಿಯಿಂದ ಒಂದು ಮೈಸೂರು ಜಿಲ್ಲೆಗೆ ಕಾಲಣಿಗೆ ಜಾಥಾ ಹಮ್ಮಿಕೊಂಡಾಗ ಅಲ್ಲಿ ವಿನಾಕಾರಣ 144 ಲಾಗು ಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ಹೋರಾಟಗಾರರ ಮೇಲೆ ಹಲ್ಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಕ್ಕಂತ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂತ SC ಮಾದೇಪ್ಪ ಅವರ
ನಮ್ಮ ಒಂದು ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನಮ್ಮದು ತೋರ್ಸಕ್ಕಂತ ಕೆಲಸ ನಾವು ಮಾದಿಗರು ಮಾಡ್ಬೇಕಾಗ್ತದ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಳ ಮೀಸಲಾತಿಗೋಸ್ಕರ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ಆದರೆ ಎಸ್ ಸಿ ಮಾದೇವಪ್ಪನವರು ತನ್ನ ಸಮುದಾಯಕ್ಕೆ ಒಂದು ಸಮುದಾಯದಲ್ಲಿ ಒಂದು ಒಳ್ಳೆಯ ನಾಯಕರೆಂದು ಗುರುತಿಸಿಕೊಳ್ಳೋಕೋಸ್ಕರ ಮಾಡಿದರು, ಅಥವಾ ಮಾದಿಗರಿಗೆ ತುಳಿತಕ್ಕಂತ ಕೆಲಸ ಮಾಡೋಕೋಸ್ಕರ ಮಾಡಿದರು. ಅದರಲ್ಲಿ ಸಾಧಕ ಇರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಸಮಾಜ ಕಲ್ಯಾಣ ಆಯುಕ್ತರು ಮತ್ತು ಅವರ ಸೆಕ್ರೆಟರಿಗಳ ಮುಖಾಂತರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ವಿಳಂಬ ನೀತಿಯನ್ನು ಅನುಸರಿಸುತ್ತಾರೆ. ಆದ್ರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾದೇವಪ್ಪರಿಗೆ ನಾವು ಇಷ್ಟೇ ಹೇಳ್ತಾ ಇದ್ದೀವಿ, ತಾವು ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂಶದವರು ಆಗಿದ್ದೇ ಆದರೆ ಮತ್ತು ನೀವು ಅವರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡಿದ್ದೇ ಆದರೆ ಅವರಿಗೆ ನೀವು ಮಾದಿಗರ ಪರ ನಿಂತು ಹೋರಾಟ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ನೀನಿಲ್ಲಾದ್ರೆ ಒಂದು ಜಾತಿಗೆ ಮೀಸಲಾಗಿರ್ತೀರಿ ಅಂತಕ್ಕಂಥದ್ದು ಕೂಡ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಒಳ ಮೀಸಲಾತಿಯನ್ನು ಇದೇ ಚಳಿಗಾಲ ಅಧಿವೇಶನದ ಸಂಪೂರ್ಣ ಮೀಸಲಾತಿ ಜಾರಿ ಮಾಡದೇ ಹೋದರೆ 2ನೇ ಹಂತ ಮುಗಿದದ, 3ನೇ ಹಂತ ಇಡೀ ರಾಜ್ಯದಲ್ಲಿ ಇಡೀ ಮಾದಿಗ ಸಂಘಟನೆಗಳು ಹೋರಾಟ ಮಾಡತಕ್ಕಂಥ ಕೆಲಸ ಅನಿವಾರ್ಯವಾಗ್ತದ. ಅವಾಗೆ ನೀವು ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದ ಅಂತಕ್ಕಂಥ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೂಡ ಅವರು ಈಗಾಗಲೇ ತಮ್ಮ ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳೋಗೋಸ್ಕರ ನಮ್ಮ ಸಮುದಾಯಕ್ಕೆ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಒಳ ಮೀಸಲನ್ನು ಜಾರಿ ಮಾಡಬೇಕು. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರಾಗಿ ಪ್ರೀತಿ ದೊಡ್ಡಮನಿಯವರು ಬಂದಾಗಿನಿಂದ ದೌರ್ಜನ್ಯ ಪ್ರಕರಣಗಳು ಯಾವುದೇ ಫೈಲ್ಗಳನ್ನು ನೋಡದೆ ಅಲ್ಲಿ ನಮ್ಮ ದಲಿತ ಸಮುದಾಯದ ಎಲ್ಲ ದೌರ್ಜನ್ಯ ಪ್ರಕರಣಗಳನ್ನು ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ ತೋರ್ತಾ ಇದ್ದಾರೆ. ಆದ್ರೆ ಈ ಕಲಬುರಗಿ ಜಿಲ್ಲೆಯಲ್ಲಿ ಪ್ರೀತಿ ದೊಡ್ಡಮನಿಯವರು ಕಲಬುರಗಿ ಜಿಲ್ಲೆಗೆ ಬಂದಾಗಿನಿಂದ ಇಡೀ ನಮ್ಮ ದಲಿತ ಸಮುದಾಯದ ಹಲವಾರು ದೌರ್ಜನ್ಯ ಪ್ರಕರಣಗಳು ಇರಬಹುದು ಮತ್ತು ಯಾವುದೇ ವಸತಿ ನಿಲಯದ ವಿದ್ಯಾರ್ಥಿ ನಿಲಯಗಳು ವಸತಿ ನಿಲಯಗಳಾಗಿರ್ಬೋದು ಅವರ ಯಾವುದೇ ವಸತಿ ನಿಲಯಕ್ಕೆ ಭೇಟಿ ನೀಡದೆ ಮತ್ತು ಈಗ ಹಲವಾರು ದೌರ್ಜನ್ಯ ಪ್ರಕರಣ ಪರಿಹಾರ ಧನವನ್ನು ನೀಡದೆ ವಿಳಂಬ ನೀತಿನ, ಯಾಕಂದ್ರೆ ಈಗಾಗಲೇ ಅವರು ಕಲಬುರಗಿ ಜಿಲ್ಲೆಗೆ ಬರೋಕ್ಕಿಂತ ಮುಂಚೆ ಅವರು ಆಹಾರ ಇಲಾಖೆಯ ಫುಡ್ ಇಲಾಖೆಯಿಂದ ಬಂದಿರತಕ್ಕಂತ ಅಧಿಕಾರಿಗಳು ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಯಾವುದೇ ಅರಿವು ಇಲ್ಲ. ಈ ಸಂದರ್ಭದಲ್ಲಿ ಜಿಲ್ಲೆಯ ಮಾದಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.